ಸರ್ಕಾರ ಬಜೆಟ್ನಲ್ಲಿ ಯಾರಿಗೆ ಏನು ಕೊಟ್ಟರು ಏನು ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಆದರೆ ಆ ಒಂದು ನಿರ್ಧಾರಕ್ಕೆ ಪೋಷಕರು ಖುಷಿಯಾಗಿದ್ದಾರೆ. ಅಬ್ಬಾ, ಒಳ್ಳೆ ನಿರ್ಧಾರವನ್ನು ಸರ್ಕಾರ ಕೈಗೊಳ್ತು ಅಂತ ಖುಷಿಯಾಗಿದ್ದಾರೆ. ಸರ್ಕಾರ ಅಳೆದು ತೂಗಿ ಈ ಒಂದು ನಿರ್ಧಾರವನ್ನು ಮಾಡಿದೆ. ಅದೇನಪ್ಪ ಅಂದರೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಲಾಗಿರುವಂಥದ್ದು. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಅಬ್ಬಾ, ಹಾಲು ಕುಡಿದಷ್ಟು ಸಂತೋಷವಾಯ್ತು. ದೊಡ್ಡ ಪೆಡಂಭೂತ ದೂರವಾಯ್ತು. ಮಕ್ಕಳು ಈಗ ಟ್ರ್ಯಾಕಿಗೆ ಬರ್ತಾರೆ. ಮಕ್ಕಳು ಇನ್ಮೇಲೆ ಕೈನಲ್ಲಿ ಬುಕ್ಕು ಹಿಡಿತಾರೆ. ಮಕ್ಕಳು ಇನ್ಮೇಲೆ ನಿಧಾನವಾಗಿ ಅಪ್ಪ ಅಮ್ಮನ ಜೊತೆ ಆಟ ಆಡ್ತಾರೆ ಅಂತ ಪೋಷಕರು ಫುಲ್ ಖುಷಿಯಾಗಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ. ಸರಕಾರದ ಇದೊಂದು ನಿರ್ಧಾರವನ್ನ ಪೋಷಕರು ವೆಲ್ಕಮ್ ಮಾಡಿದ್ದಾರೆ. ಮಕ್ಕಳು 16 ವರ್ಷ ಇರ್ತಕ್ಕಂಥ ಮಕ್ಕಳು ಈ ಸೋಷಿಯಲ್ ಮೀಡಿಯಾದಿಂದ ದೂರ ಇರಬೇಕು ಅನ್ನುವಂಥ ನಿರ್ಧಾರವನ್ನು ಏನು ಘೋಷಣೆ ಮಾಡಿದ್ದಾರೆ ಅದು ತುಂಬ ಸ್ವಾಗತಾರ್ಹ ಮತ್ತು ಭಾಳಷ್ಟು ಅವಶ್ಯಕತೆ ಇತ್ತು. 5 ಇಯರ್ಸ್ 5 ವರ್ಷ ಆದಮೇಲೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೋವಿಡ್ ಬಂತು ಹೋಯ್ತು. ಆನ್ಲೈನ್ ಗೇಮ್ಸ್ ಎಲ್ಲ ಅಡಿಕ್ಟ್ ಆಗಿಬಿಟ್ರೆ ಅದು ತುಂಬಾ ಕಷ್ಟ. ಈ ಗೇಮ್ಸಿಂದ ಎಷ್ಟೊಂದು ಅನಾಹುತಗಳು ಕೂಡ ಆಗ್ತಾ ಇದೆ ಅಂತ ನೀವೇ ನ್ಯೂಸಲ್ಲೆಲ್ಲ ನೋಡಿರ್ತೀರ. ಸೊ ಈ ಡಿಸಿಷನ್ನ ನಾನು ವೆಲ್ಕಮ್ ಮಾಡ್ತೀನಿ. ಫೇಸ್ಬುಕ್ಗೆ ಗುಡ್ ಬಾಯ್, ನೋಟ್ಬುಕ್ಗೆ ಹಾಯ್. ಇನ್ಸ್ಟಾ ನೋಡಂಗಿಲ್ಲ 16 ವರ್ಷದ ಮಕ್ಕಳು. ಮಕ್ಕಳು ಊಟ ಮಾಡ್ತಿಲ್ವ, ಮಕ್ಕಳು ಮಾತು ಕೇಳ್ತಿಲ್ವ, ಮಕ್ಕಳು ಹಠ ಮಾಡ್ತಿದ್ದಾರ. ಡೋಂಟ್ ವರಿ, ನನ್ನ ಹತ್ರ ಒಂದು ಅಸ್ತ್ರ ಆಗಿದೆ, ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಆಗಿದೆ ಅಂತ ಮಕ್ಕಳ ಕೈಗೆ ಮೊಬೈಲ್ ಇಡ್ತಿದ್ದೀರ. ಮಕ್ಕಳಿಗೆ ಇನ್ಸ್ಟಾ ಫೇಸ್ಬುಕ್ ತೋರಿಸೋ ಕೆಲಸ ಮಾಡ್ತಿದ್ದೀರಾ. ಆ ಕೆಲಸವನ್ನ ಇನ್ನು ಮುಂದೆ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಸರ್ಕಾರವೇ ಮಕ್ಕಳ ಪಾಲಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. 16 ವರ್ಷ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧ ಮಾಡಲಾಗಿದೆ. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಇತ್ತೀಚೆಗೆ ಮಕ್ಕಳು ಇನ್ಸ್ಟಾಗ್ರಾಂನಲ್ಲಿ ಫುಲ್ ಆಕ್ಟಿವ್ ಆಗಿದ್ರು. ಇನ್ಸ್ಟಾದಲ್ಲಿ ವಿಡಿಯೋ ನೋಡಿಕೊಂಡು ಕಾಲ ಕಳೀತಿದ್ರು. ಸ್ಕೂಲ್ನಲ್ಲಿ ಕೊಡೋ ಹೋಮ್ವರ್ಕ್ ಮುಗಿಸ್ತಿದ್ರೋ ಗೆಲ್ವೋ, ಬಟ್ ಮೊಬೈಲ್ನಲ್ಲಿರೋ ಇಂಟರ್ನೆಟ್ ಖಾಲಿ ಆಗೋ ತನಕ ಬಿಡ್ತಿರ್ಲಿಲ್ಲ. ಇನ್ನು ಮುಂದೆ 16 ವರ್ಷದ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರಂಗಿಲ್ಲ. ಸಿಎಂ ಸಿದ್ದರಾಮಯ್ಯ ಮಂಡಿಸಿರೋ 17ನೇ ಬಜೆಟ್ನಲ್ಲಿ ಇಂಥದ್ದೊಂದು ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ಮಕ್ಕಳ ಮೊಬೈಲ್ ಬಳಕೆಗೆ ಮಿತಿಯಾದಂತಿದೆ. ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮದ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. ಅಡ್ಡ ಪರಿಣಾಮಗಳ ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆ ನಿಷೇಧಿಸಲಾಗುವುದು ಎಂದು ಉಲ್ಲೇಖ ಮಾಡಲಾಗಿದೆ. ಇದು ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ ಹಾಗೂ ಏಳಿಗೆಯ ದೃಷ್ಟಿಯಿಂದ ಒಳ್ಳೆಯ ತೀರ್ಮಾನವಾಗಿದೆ. ಈ ಹಿಂದೆ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ವರದಿಯಲ್ಲೂ ಮಕ್ಕಳಿಗೆ ಮೊಬೈಲ್ ಬಳಕೆ ನಿಷೇಧಿಸುವ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. ಅಮ್ಮ ರೀಲ್ಸ್ ನೋಡಬೇಕು, ಅಮ್ಮ ಫೇಸ್ಬುಕ್ ನೋಡಬೇಕು, ಅಮ್ಮ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಬೇಕು ಅಂತ ಶಾಲಾ ಮಕ್ಕಳು ಮೊಬೈಲ್ ಕೇಳಿದ್ರೆ ಕೊಡಬೇಡಿ. ಮೊಬೈಲ್ ಬದಲಿಗೆ ಬುಕ್ ಕೊಡಿ ಅಂತ ಸರ್ಕಾರ ಹೇಳ್ತಿದೆ. ಬಟ್ ಇದು ಪೇಪರ್ಗಷ್ಟೇ ಸೀಮಿತವಾಗಬಾರದು, ಜಾರಿಯೂ ಆಗಬೇಕು ಅಂತ ಪೋಷಕರು ಆಗ್ರಹಿಸುತ್ತಿದ್ದಾರೆ. ಅಂದರೆ ಕೇವಲ ಸರ್ಕಾರ ಮಾಡಿ ಪೇಪರ್ಗಷ್ಟೇ ಸೀಮಿತ ಆಗದೆ ಪೋಷಕರು, ಸಮಾಜ ಹಾಗೂ ಸರ್ಕಾರ ಮೂರು ಒಂದು ಬದ್ಧತೆಯಿಂದ ಒಂದು ಕಾರ್ಯ ಪ್ರವೃತ್ತಿ ಮಾಡಿದಾಗ ಮಾತ್ರ ನಾವು ಈ ಒಂದು ಪಾಲಿಸಿ ಮ್ಯಾಟ್ರನ್ನು ಮಕ್ಕಳಿಂದ ನಾವು ಯಶಸ್ವಿಯಾಗಿ ಮಾಡ್ಬೋದು. ಮಕ್ಕಳ ಮೇಲೆ ದಿಢೀರಾಗೋ ಪರಿಣಾಮ ಏನು? ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ತಪ್ಪಲ್ಲ, ಆದರೆ ಆ ಮೊಬೈಲ್ನಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ, ಮೊಬೈಲ್ ಅನ್ನ ಯಾವ ರೀತಿ ಬಳಸ್ತಿದ್ದಾರೆ, ಮೊಬೈಲ್ಗೆ ಹೇಗೆ ಅಡಿಕ್ಟ್ ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರಾ ಅಥವಾ ಇಲ್ವಾ ಅನ್ನೋದು ತುಂಬಾ ಮುಖ್ಯ ಆಗತ್ತೆ.
ಯಾಕಂದ್ರೆ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ. ಮಕ್ಕಳು ಓದೋದ್ರ ಕಡೆಗೆ ಗಮನ ಕೊಡ್ತಿಲ್ಲ, ಬರೀ ಮೊಬೈಲ್ ಅಂತಲೇ ಅಂದುಕೊಂಡಿದ್ದಾರೆ. ಹೀಗಾಗಿ ಸರಕಾರ ಕೊನೆಗೂ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. ಆದರೆ ಮಕ್ಕಳು ಇದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ? ಮಕ್ಕಳ ಮೇಲೆ ದಿಢೀರಾಗೋ ಪರಿಣಾಮ ಏನು? ಈ ನಿಯಮ ಅನುಷ್ಠಾನಗೊಳ್ಳಲು ಪೋಷಕರ ಪಾತ್ರವೇನು ಅನ್ನೋದು ತುಂಬಾನೇ ಮುಖ್ಯವಾಗಿದೆ. ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಈ ಬಜೆಟ್ನಲ್ಲಿ ಈ ರೀತಿ 16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಲಾಕ್ ಮಾಡಬೇಕು ಅಂತ ಬಂದಿರೋದು ಒಂದು ರೀತಿಯಾಗಿ ಖಂಡಿತವಾಗ್ಲೂ ಇದು ಬೇಕಾಗಿತ್ತು. ಏಕೆಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇಂಟರ್ನೆಟ್ ಅಂತ ಬಂದಾಗ ನಾವು 4 C's ಅಂತ ಹೇಳ್ತೀವಿ. ಕಂಟೆಂಟು, ಕಾಂಟ್ಯಾಕ್ಟು, ಕಂಡಕ್ಟು, ಕಮೆಂಟ್ಸು ಅಂತ ಹೇಳ್ತೀವಿ ನಾವು. ಸೊ ಇದರಲ್ಲಿ ಕಂಟೆಂಟು ಏನೇನು ಮಕ್ಕಳಿಗೆ ಸಿಗ್ತಾ ಇದೆ, ಯಾವ ಕಾಂಟ್ಯಾಕ್ಟಿಗೆ ಸಿಗ್ತಾ ಇದೆ ಅಂತ ಬಂದಾಗ ಯಾವ ಏಜಿನ ಮಕ್ಕಳು ಏನನ್ನು ನೋಡಬಾರ್ದು ಅಂತ ನಾವು ಅಂದ್ಕೊಳ್ತೀವೋ ಆ ಏಜಿಗೆ ಅದು ಆಗಲೇ ಆಕ್ಸೆಸಿಬಿಲಿಟಿ ಸಿಗ್ತಾ ಇದೆ. ಮೊದಲನೇ ತೊಂದರೆ ಅದು ಅಲ್ಲೇ ನಡೀತಾ ಇರೋದು. ಏಕೆಂದರೆ ಆ ಮಗುವಿಗೆ ಆ ಏಜ್ನಲ್ಲಿ ಅದನ್ನು ಡಿಸೈಡ್ ಮಾಡೋದು, ಅಂದರೆ ಇದು ಸರಿನಾ, ಇದು ತಪ್ಪಾ, ಇದು ನನಗೆ ಬೇಕಾ ಅಂತ ಡಿಸೈಡ್ ಮಾಡದೇ ಇರೋವಂಥ ಏಜಲ್ಲಿ ಆ ಕಂಟೆಂಟನ್ನು ನೋಡ್ತಾರೆ ಮಕ್ಕಳು. ಸೊ ಮೊದಲನೇದು ಅದು. ಎರಡನೇದು, ಅದು ಸರಿನಾ ತಪ್ಪಾ ಅಂತ ಡಿಸೈಡ್ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಅಷ್ಟು ಪರಿಜ್ಞಾನ ಇರೋದಿಲ್ಲ. ಸೊ ಈ ರೀತಿ ತೊಂದರೆಗೆ ಒಳಗಾಗ್ತಾ ಇದ್ದು ಹಾಗೆಯೇ ಡಿಪ್ರೆಷನ್ಗೆ ಹೋಗ್ತಾ ಇರೋಂಥ ಮಕ್ಕಳ ಬಗ್ಗೆ ನಾವು ಈಗಾಗಲೇ ಕೇಳಿದ್ದೀವಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ಸ್ಕೂಲ್ಗಳಲ್ಲೂ ಟೀಚರ್ಸ್ ಆಗಲಿ ತಂದೆ ತಾಯಂದರಾಗಲಿ ಹೇಳ್ತಾ ಇರೋದು ಒಂದೇ ವಿಷಯ ಏನಪ್ಪ ಅಂತಂದರೆ, ಇಂಟರ್ನೆಟ್ಗೆ ನನ್ನ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಮೊದಲನೇದು. ಎರಡನೇದು, ಮೆದುಳಿನ ಬೆಳವಣಿಗೆ ಏನಿದೆ ಅದು ತುಂಬ ಕಮ್ಮಿ ಆಗ್ತಾ ಇದೆ. ಏಕೆಂತಂದರೆ ಎಲ್ಲದಕ್ಕೂ ಗೂಗಲ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ, ಫೋನ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅವರು ಏನನ್ನೂ ತಾವಾಗೇ ಯೋಚನೆ ಮಾಡಿ ಅದನ್ನು ನಾನು ಕಲಿಬೇಕು ಅಂತ ಆಗಲಿ ಟ್ರೈ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಎಲ್ಲವನ್ನ ಗೂಗಲ್ನಲ್ಲಿ ನೋಡಿ ಅದರಲ್ಲಿ ಸಿಗುವ ಉತ್ತರವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಸರ್ಕಾರದ ಈ ನಿರ್ಧಾರವನ್ನ ಯಾರೂ ವಿರೋಧ ಮಾಡ್ತಿಲ್ಲ. ಆದ್ರೆ ಈ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರೆ ಸಾಲದು, ಆದಷ್ಟು ಮೊಬೈಲ್ ಬಳಸದಂತೆ ನೋಡಿಕೊಳ್ಳಬೇಕು. 16 ವರ್ಷ ತುಂಬದ ಮಕ್ಕಳ ಕೈಗೆ ಕೊಡದಂತೆ ನಿಷೇಧ ಮಾಡಬೇಕು ಅನ್ನೋ ಆಗ್ರಹವೂ ಎದ್ದಿದೆ.